ಭಾಷೆಗಳ ವಿರುದ್ಧ ಏಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಉಳಿದೆಲ್ಲ ಮಾಡಿದ್ದಾರೆ, ಕಂಟ್ರೋಲ್ ಮಾಡಿದ್ದಾರೆ. ಇಲ್ಲಿ ನಿಜವಾಗಿಯೂ ಏನಪ್ಪ ಅಂತಂದ್ರೆ ಸಮಾಜಘಾತಕ್ಕೆ ಕಾಳ ಸಾಗಾಣಿಕೆ ಮಾಡುವಂಥದ್ದು, ಮಾದಕ ವಸ್ತು ಮಾಡುವಂಥದ್ದು, ದುರುಳಿಕೋರನ್ನ ಸಡನ್ನಾಗಿ ಹಿಡಿದವರೆಲ್ಲ ಶಿಕ್ಷೆ ಕೊಡಿಸಿದಾರು. ಅವರಲ್ಲಿ ಯೋಗ್ಯತೆ ಹೋದ, ಒಳ್ಳೆಯವರಿದ್ದಾರೆ. ಅದು ಈ ವಿಷಯಕ್ಕೆ ಒಂದು ಯಾಕೋ ಹಿಂದೇಟ್ ಹಾಕಿದ್ರು, ಅವ್ರಿಗೆ ಎನ್ಕ್ವೈರಿ ಆದರೂ ಒಳ್ಳೆಯದು ಅನ್ನುವಂಥ ಆದರೆ ಇದು ನಿಲ್ಲಕ್ಕೆ ಸಾಧ್ಯ ಅಂತ ಇವತ್ತು ಸಹಿತ ಇವತ್ತಿನ ಸಂದರ್ಭದಲ್ಲಿ ಇಲ್ಲ ಒಳ್ಳೆಯವರಿದ್ದಾರೆ ಅಂತೇಳಿ ಮತ್ತೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಈಗಿನ ಪೊಲೀಸ್ ಅಧಿಕಾರಿಗಳು ದ್ವೇಷ ಭಾಷಣ ವಿರುದ್ಧ ಸಮರ್ಪಕ ಆಗೋ ತ್ವರಿತ ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ತಮ್ಮ ಪತ್ರದ ಮಾತೇಳಿ ಹೋಗ್ತಾರೆ. ಇದು ಏನು ತೋರಿಸ್ತದಪ್ಪ ಅಂತಂದ್ರೆ ಸಹಜದ ಇವತ್ತು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪರ ಇದ್ದಂತಹ ಅಲ್ಲೇ ಪೊಲೀಸ್ ವ್ಯವಸ್ಥೆ ಅದ, ಅವರು ಸಹ ಕಾಂಗ್ರೆಸ್ಗೆ ಬದ್ಧಾಗಿರ್ತಾರೋ ಅನ್ನುವಂಥ ಅಥವಾ ಸಂವಿಧಾನಕ್ಕೆ ಬದ್ಧಿರ್ತಾರೋ ಅಂತೇಳಿ ಅವ್ರ ಅಭಿಪ್ರಾಯ ಅದ. ಇದೆಲ್ಲ ಅಭಿಪ್ರಾಯ ಒಳ್ಳೆಯದೇನ ರೀ. ಆದರೆ ಈ ಹಿಂದಿನ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದು ಎಷ್ಟರ ಮಟ್ಟಿಗೆ ಯೋಗ್ಯ ಅನ್ನೋದು ಒಂದಾದ್ರೆ, ಎರಡನೇದು ಮಾಡಲೇಬೇಕಾದಂಥದ್ದು ಮೂಲ ಕಾರಣ ಯಾರು ಅನ್ನೋದು ಗೊತ್ತಾಗ್ತದೆ ಎಲ್ಲರಿಗೂ ಅನ್ನುವಂಥ ಕಾರಣಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಈ ನಮ್ಮ UT ಖಾದರ್ ಅವರ ಸಲಹೆ ಅಂತ ಉತ್ತಮದ ಆಗಬೇಕಾಗಿದ್ದೇನೆ. ಆದರೆ ಅದು ನಮ್ಮಲ್ಲಿ ಅದಲ್ಲ, ಗಾಡಿ ತೊಳೆದಂಗೆ ರಾಡಿ ಮಾಡ್ತದಂತೆ. ಆ ದ್ವೇಷ ಭಾಷಣ ಮಾಡಿದಂಥವ್ರಿಗೆ ಅಥವಾ ಮತ್ತೆ ಪ್ರಚೋದನೆ ಮಾಡಿದವ್ರಿಗೆ ಅದು ಹಿಂದಿದ್ದವ್ರು ಹಿಡಿದಂತೆ ಭಾಳ ಯೋಗ್ಯ ಅದ. ತಪ್ಪ ಯಾವ ಕಾಲ ಅಪರಾಧನ ಆ ಅಪರಾಧಗಳು ಶಿಕ್ಷೆ ಆಗೋದು ಯೋಗ್ಯ ಅದ. ಆದರೆ ಅದನ್ನು ಕೇವಲ UT ಖಾದರ್ ಅವ್ರು ಹೇಳಿದಂಗೆ ಅದು ಆಗ್ತದಂತ ಏನಿಲ್ಲ. ಯಾಕೆ ಇನ್ನಷ್ಟು ಅದು ಸಂಘರ್ಷಕ್ಕೂ ಈಡಾಗ್ಬೋದು. ಸಂಘರ್ಷಕ್ಕೆ ಈಡಾಗೋಕ್ಕಿಂತಲೂ ಆ್ಯಕ್ಚುಲಿ ಅವತ್ತೇನು ನಡೆದ ಎಂದು ನಡೆದ ಅಧಿಕಾರಿಗಳನ್ನ ಎನ್ಕ್ವೈರಿ ಮಾಡಿದಾಗ ಅದ್ರ ಹಿಂದಿದ್ದಂಥವ್ರು ಯಾರು ಗೊತ್ತಾದಾಗ ಸಹಜವಾಗಿ ಯಾರ ಏನು ತಾನೇ ಬಂದುಬಿಡ್ತದೆ ಹೊರಗೆ, ಅವ್ರ ವಿರುದ್ಧ ಕ್ರಮ ತೊಗೊಳ್ಬಹುದು ಅನ್ನುವಂಥ ತರ್ಕ UT ಖಾದರ್ ಅವರು. ಆದರೆ ಅದು ಎಷ್ಟು ಮಟ್ಟಿಗೆ ಯೋಗ್ಯ ಆಗ್ತದೆ ಏನಾಗ್ತದೆ ಅನ್ನೋ ಸಹಿತ ಅಷ್ಟ ಪ್ರಶ್ನಾರ್ಹದ.